ವೆಂಕಟರಮಣಂಗೆ JDS, ರೇವಂತ್ ರೆಡ್ಡಿ, ಕಾಂಗ್ರೆಸ್ಸು, ಮೋದಿ ಅಂತೆಲ್ಲ ಇಲ್ಲ. ಕಳ್ಳರು ಹೋಗಲ್ಲಿ ಬೇಲಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಮಾಡೋದಿಲ್ಲ. ಕೋರ್ಟ್ ಬೇಲ್ ಕೊಡಪ್ಪ ಗೋವಿಂದ, ತಪ್ಪು ಮಾಡಿದ್ದೀನಿ ಬಚಾವ್ ಮಾಡು ಅಂತ. ರಾಜಕಾರಣಿಗಳಾಗ್ಬೋದು, ಎಲ್ಲ ಒಂಥರ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಅಂತ ನಾವೇನಂತೀವಿ, ಸೊ ಕಾಲ್ಡ್, ಅವರೆಲ್ಲರೂ ನಿಮ್ಮ ಹತ್ರವೇ ಯಾಕೆ ಬರ್ತಾರೆ? ನನ್ನ ಗುರುಗಳು ನನಗೆ ಹೇಳಿದ್ರು, ನೋಡು, ಇನ್ನೊಬ್ಬರಲ್ಲಿ ತಪ್ಪು ಹುಡುಕ್ಬೇಡ, ಎಲ್ಲರೆಲ್ಲರೂ ಹೃದಯದ ಭಾವನೆ ಗೌರವ ಕೊಡು, ಫಸ್ಟ್ ಕಲಿ, ಅದು ಫಸ್ಟ್ ಜ್ಞಾನ. ನಿನ್ನ ಮರ್ತು ಬಿಡು, ನಾನಿನ್ನೂ ಹಾಗೇ ಇದ್ದೀನಿ. ಆ ವ್ಯಕ್ತಿತ್ವಕ್ಕೆ ಜನ ಬಂದರು ಸಂತೋಷ, ಜನ ಬರ್ದಿದ್ರು ಸಂತೋಷ, ಜನ ಬರಲಿ ಅಂತಿಲ್ಲ. ನಾರ್ಮಲ್ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಎಂಥ ಒಂದು ಪರಿಸ್ಥಿತಿ ಆಗಿದೆ ಅಂತಂದರೆ, ಅದು ತುಂಬ ಅಸಹ್ಯಕರವಾದಂಥ ಸಿಚುವೇಶನ್ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿದೆ. ಅದು ದೇಶದಲ್ಲೇ ಮಾತಾಗೋಗಿದೆ, ಅದು ಅಸಹ್ಯವಾಗಿರುವಂಥ ಮಾತಾಗಿದೆ. ಇದೇ ರೇವಣ್ಣನವರು ನಿಮ್ಮನ್ನು ನಿಮ್ಮನ್ನು ಫಾಲೋ ಮಾಡ್ತಾರೆ ಅವರು. ದೇವೇಗೌಡರೇ ಅದನ್ನು ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಲೇ ತಪ್ಪು ಮಾಡಿದರೆ ಏನು ಪನಿಷ್ಮೆಂಟ್ ಸಿಗಬೇಕು ಅದು ಸಿಗಲಿ. ಫಾಲ್ಟ್ಗಳಲ್ಲಿದ್ದರೆ ಬೇರೆ ಕಡೆಯೂ ಫಾಲ್ಟ್ಗಳಿದ್ದರೆ ತಂದೆ ತಾಯಿ ಫಸ್ಟ್ ಅದನ್ನು ಹುಡುಕಬೇಕು. ಕರೆಕ್ಟ್. ಏನಾಗಿದೆ ಸೊಸೈಟಿ ಸಮಾಜ ಹುಡುಕೋದು ಲಾಸ್ಟು. ಅವ್ರ ತಂದೆ ತಾಯಿ ಏನು ಮಾಡ್ತಾಯಿದ್ರು? ಒಂದು ಪೆನ್ಸಿಲ್ ಕೊದ್ರೆ ತಂದೆ ತಾಯಿ ಗೊತ್ತಾಗುತ್ತೆ, ಮಗ ತಂದು ಗನ್ನು ಲಾಂಗು ಮನೇಲಿ ಇಟ್ಟಾಗ ಗೊತ್ತಾಗಲ್ವ? ನಮ್ಮ ಮನೇಲಿ ನನ್ನ ಅಣ್ಣ ತಪ್ಪು ಮಾಡಿದ್ರು ತಪ್ಪೆ, ನಾನು ತಪ್ಪು ಮಾಡಿದ್ರು ಸ್ವಯಂ ತಪ್ಪೆ, ಅದರಲ್ಲಿ ನೋ ಕಾಂಪ್ರಮೈಸ್. ಈಗ ವ್ಯಕ್ತಿಗಳ ಅಥವಾ ಅವರ ವ್ಯಕ್ತಿತ್ವಗಳ ಒಂದು ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅವರ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ. ಸಿದ್ದರಾಮಯ್ಯ ಸ್ಟ್ರೈಟ್ ಫಾರ್ವರ್ಡ್, ಕ್ಲೀನ್ ಹ್ಯಾಂಡು, ಸಡನ್ ಒಮ್ಮೊಮ್ಮೆ ಮುಂಗೋಪಕ್ಕೆ ಹೋಗ್ತಾರೆ, ಇದು ನನ್ನ ಅಭಿಪ್ರಾಯ. ಯಡಿಯೂರಪ್ಪ ಅವರು ಧರ್ಮವನ್ನು ಸಂಸ್ಕಾರವನ್ನು ಈ ವಯಸ್ಸಲ್ಲೂ ಹಾಗೆ ಫಾಲೋ ಮಾಡ್ತಾ ಇರೋದು, ಮತ್ತು ತುಂಬ ಅನುಭವ ಇರೋ ವ್ಯಕ್ತಿ ನಾನು ನೋಡಿದ ಹಾಗೆ, ಮತ್ತು ಎಥಿಕ್ಸ್ ಇಟ್ಕೊಂಡಿದ್ದಾರೆ. ನಾವೆಲ್ಲ ಸಣ್ಣ ವಯಸ್ಸವರು, ಅವರ ಏಜಲ್ಲಿ ಅವರ ಅನುಭವದಲ್ಲಿ, ಆದರೂ ಆ ಗೌರವ ಕೊಡ್ತಾ ನಮಗೆ ಮುಜುಗರ ಆಗ್ತದೆ, ಅವರಿಗಿರೋ ಜ್ಞಾನ ನಮಗಿಲ್ವಲ್ಲ ಅಂತ. DK ಭಯ ಇಲ್ಲದ ಒಂದು ವ್ಯಕ್ತಿತ್ವ. ನೀವೆಲ್ಲ ನೋಡಿದ ಹಾಗೆ ಬಂಡೆ ಅಂತ ಹೇಳ್ತೀರಿ, ನಾವು ಹೇಳೋದು ಆ ಬಂಡೆ ಕೆತ್ತಿದರೆ ವಿಗ್ರಹ ಆಗುತ್ತೆ. ಹತ್ತಿರದಿಂದ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ತುಂಬ ಈ ಮುಲಾಜಿಗೆ ಬದುಕೋ ಜೀವನ ಏನು ಅಲ್ಲ ಅದು. ನಾನು ಹೀಗೆ ಮತ್ತು ನಂಬಿಕೆಗೆ ಯಾರು ಅವರನ್ನು ನಂಬ್ಕೊಂಡು ಹೋಗಿರ್ತಾರೆ ಆ ನಂಬಿಕೆಗೆ ಅರ್ಹರಾದ ವ್ಯಕ್ತಿಯನ್ನು ಕೊಡ್ತೀನಿ. ಇನ್ನೊಂದು ನಾನು ನೋಡಿದಾಗ ಒಳಗಡೆ ಒಂದು ಮಗು ಇರುತ್ತೆ, ಮೃದುವಾದ ಮಗು ಇರುತ್ತೆ. ಹೊರಗಿಂದ ವಾಯ್ಸಲ್ಲಿ ಯಡಿಯೂರಪ್ಪನವ್ರು ನಗಾಡಲ್ಲ ಅಂತ ಸುಮಾರು ಜನರ ಕಂಪ್ಲೇಂಟ್ ಇದೆ. ಯಡಿಯೂರಪ್ಪನವ್ರನ್ನ ಹತ್ತಿರದಿಂದ ನಾನು ಬರಲಿ, ಹಾಗಾಗಿ ಅಲ್ಲೊಂದು ಮೃದು ಜೀವ ಇರೋದು ಒಳಗೆ. DK ಅವ್ರ ಹತ್ರನೂ ನಾನು ನೋಡಿದಾಗ ಹ್ಯಾವಿಂಗ್ ಟ್ರಾನ್ಸ್ಪರೆಂಟ್, ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಜೀವನ. ಮತ್ತು ಈ ಐಸ್ ಹೊಡೆದು ಶುಗರ್ ಕೋಟ್ ಎಲ್ಲ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ಅವರು ಹೋಗಲ್ಲ ರಾಜಕಾರಣದಲ್ಲಿ. ಕುಮಾರಸ್ವಾಮಿ ಅವರು ತುಂಬ ನಾಲೆಡ್ಜಬಲ್, ತುಂಬ ನಾನು ನೋಡಿದ್ದೀನಿ. ಅವರು ಯಾವುದನ್ನೇ ಡಿಸಿಷನ್ ತೊಗೊಳ್ಬೇಕಾದ್ರು ಅಥವಾ ಯಾವುದನ್ನೇ ವಾದ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಧಾರಗಳನ್ನು ಇಟ್ಕೊಂಡು ಏನು ಹೇಳ್ತಾರೆ, ಒಂದು ಕರೆಕ್ಟು ಮೆಥಡಲ್ಲಿ ವಾದಗಳನ್ನು ಮಾಡೋದು, ತುಂಬ ಥಿಂಕ್ ಮಾಡಿ ಮಾತಾಡ್ತಾರೆ ಅನ್ಕೊಳ್ತೀನಿ. ಈಗ ಒಂದು ಕೊನೆಯದಾಗೆ ಅಂತ ಅನ್ಕೋಬೋದು, ಒಂದು ಪ್ರಶ್ನೆ ಕೇಳೋದಾದರೆ, ಮತ್ತೆ ತಪ್ಪು ತಿಳಿಬೇಡಿ, ಹಾಗೇನಿಲ್ಲಪ್ಪ, ಇದೊಂದು ಖಾಲಿ ತೆಗೆದ ಪುಸ್ತಕ, ಏನು ಬೇಕಾದ್ರೆ ಕೇಳಬಹುದು. ಈಗ ನೀವು ಅಂತಂದರೆ ವಿನಯ್ ಗುರುಜಿಯವರು ಅಂತಂದರೆ, ಹೌದು ನಾವು ನೋಡ್ತೀವಿ, ತುಂಬ ನೇರವಾಗಿ ಮಾತಾಡ್ತೀರಿ, ಮತ್ತು ನಮಗೆ ಹೌದು ಅಂತ ಅನಿಸುತ್ತೆ. ನಾವೇ ಒಂದು ಸತಿ ನಮಗೆ ಪ್ರಶ್ನೆ ಕೇಳ್ಕೊಂಡಾಗ ನೀವು ಹೇಳಿದ್ದು ಏನಿರ್ಬೋದು ಅಂತ ಅನಿಸಿದಾಗ, ಹೌದಲ್ಲ ಇವ್ರು ಹೇಳಿದ್ದು ಕರೆಕ್ಟ್ ಇದೆ ಅಂತ ನಮ್ಗೆ ಅನಿಸುತ್ತೆ, ಹೌದು ಸತ್ಯ. ಆದರೆ ರಾಜಕಾರಣಿಗಳಾಗ್ಬೋದು, ಎಲ್ಲ ಒಂಥರ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಅಂತ ನಾವೇನಂತೀವಿ, ಸೊ ಕಾಲ್ಡ್, ಅವರೆಲ್ಲರೂ ನಿಮ್ಮ ಹತ್ರವೇ ಯಾಕೆ ಬರ್ತಾರೆ? ಮತ್ತು ಒಂದು ಮಾತು ನಮಗೆ ಸಾಮಾನ್ಯವಾಗಿ ಕೇಳಿ ಬರುತ್ತೆ, ಅವರು ನಿಮ್ಮ ಹತ್ರ ಬರೋದು ಒಂದು ಪ್ರತಿಷ್ಠೆಗ, ಅಥವಾ ನಿಮ್ಮ ಹತ್ರ ಬರೋದು ಒಂದು ಸೇಫ್ ಅನ್ನೋ ಅಂಥದ್ದೊಂದು ಅವ್ರಿಗೆ ಏನಾದ್ರು ಅನ್ನೋ ಭಾವಕ್ಕ, ಅಥವಾ ಇಲ್ಲೇನಾದರೂ ಒಂದು ಆಗುತ್ತಾ ನಿಮ್ಮ ಹತ್ರ ಬಂದರೆ? ಸತ್ಯವನ್ನು ಹೇಳಬೇಕಂದ್ರೆ ಆಧ್ಯಾತ್ಮದ ನೋಡಿ, ಎಲ್ಲ ಜಾತಿಯವರು, ಎಲ್ಲ VVIPಗಳು
ಜಯದೇವದಲ್ಲಿ ಹಾರ್ಟ್ ತೊಂದರೆ ಆದಾಗ ಡಾಕ್ಟರ್ ಮಂಜುನಾಥ್ ಹತ್ರನೇ ಯಾಕೆ ಹೋಗೋದು? ಇದಕ್ಕೆ ಉತ್ತರ ಕೊಡ್ತೀನಿ. ಬೇರೆ ಡಾಕ್ಟ್ರಲ್ಲಿಲ್ಲ. ಮಂಜುನಾಥು ಯಾವುದನ್ನು ಮ್ಯಾನಿಪ್ಯುಲೇಷನ್ ಅಂತ ಮಾಡಿದವರಲ್ಲ. ಪ್ರತಿಯೊಬ್ಬರನ್ನು ಜೀವ ಉಳಿಸ್ಬೇಕು ಅಂತ ದೇವೇಗೌಡರು ಅಳಿಯ ಅಂತ ಹೇಳ್ತಿರೋದಲ್ಲ. ಡಾಕ್ಟ್ರಾಗಿ ನಾನು ನೋಡಿದ್ದು, ನನ್ನ ಆಶ್ರಮದೇ 300-400 ಪೇಷಂಟನ್ನು ಅವ್ರು ಬಚಾವ್ ಮಾಡಿದ್ದಾರೆ. ಎಲ್ಲೂ ಹಣ ಇಲ್ದಿದ್ದವ್ರನ್ನೂ ಬಚಾವ್ ಮಾಡಿದ್ದಾರೆ. ಅಂಥ ಮನುಷ್ಯನ ವ್ಯಕ್ತಿತ್ವ ನೋಡಿ ಅಲ್ಲಿ ಹೋಗ್ತಾನೆ. ಮತ್ತು ಆ ವ್ಯಕ್ತಿಯೊಳಗಿರೋ ಶಕ್ತಿ ಇತ್ತಲ್ಲ ಸರ್ಜರಿದು, ಅದನ್ನು ನೋಡಿ ಹೋಗಿದ್ದಾನೆ. ಈ ಎರಡೂ ಅಭಿಪ್ರಾಯ ಇರ್ಬೋದು ಒಂದಿಷ್ಟು ಜನದ್ದು. ಒಂದಿಷ್ಟು ಜನ ಎಲ್ಲ ಹೋಗ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೋಗೋ. ಈಗ ತಿರುಪತಿಗೆ ಒಂದಿಷ್ಟು ಜನ ಹರಕೆ ಹೊತ್ತು ಹೋಗೋರು ಇದ್ದಾರೆ, ವೆಂಕಟರಮಣನ ಮೇಲೆ ನಂಬಿಕೆ ಇಟ್ಟು ಹೋಗೋರು ಇದ್ದಾರೆ, ವೆಂಕಟರಮಣನ ಎದುರುಗಡೆ ಹೋದಾಗ ಸೇಫ್ ಅಂತ ಫೀಲ್ ಮಾಡೋರು ಇದ್ದಾರೆ, ಒಳ್ಳೆ ಟ್ರಿಪ್ ಹೋದವ್ರು ಹಾಗೆ ಹೋಗ್ಬರೋಣ, ವೆಂಕಿ ಬ್ರದರನ್ನು ಮಾತಾಡ್ಸ್ಕೊಂಬರೋಣ ಅಂತ ಹೋಗೋರು ಇದ್ದಾರೆ, ಲಡ್ಡು ತಿನ್ಕೊಂಬರೋಣ ಅಂತ ಹೋಗೋರು ಇದ್ದಾರೆ. ಕ್ಯೂರಿಯಾಸಿಟಿಗೆ ಆ ಜಾಗ ನೋಡೋಣ, ಅಥವಾ ಯೂಟ್ಯೂಬಲ್ಲಿ ನೋಡಿ, ಅಥವಾ ಯಾವುದ್ಯಾವುದೋ ವಿಚಾರಧಾರೆಗಳನ್ನು ನೋಡಿ ಅಲ್ಲಿ ಆ ವಿಶೇಷ ಏನೋ ಇರ್ಬೋದು ಅಂತ ಹೋಗೋರು ಇದ್ದಾರೆ. ವೆಂಕಟರಮಣ ಎಲ್ಲರಿಗೂ ಕಾಮನ್ನೇ ಅಲ್ಲ. ವೆಂಕಟರಮಣಂಗೆ JDS, ರೇವಂತ್ ರೆಡ್ಡಿ, ಕಾಂಗ್ರೆಸ್ಸು, ಮೋದಿ ಅಂತೆಲ್ಲ ಇಲ್ಲ. ಕಳ್ಳರು ಹೋಗಲ್ಲಿ ಬೇಲಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಮಾಡೋದಿಲ್ಲ. ಕೋರ್ಟ್ ಬೇಲ್ ಮಾಡಿಕೊಡಪ್ಪ ಗೋವಿಂದ, ತಪ್ಪು ಮಾಡಿದ್ದೀನಿ ಬಚಾವ್ ಮಾಡೋದು. ಪೊಲೀಸ್ ಹೋಗಿ ಹೇಳ್ತಾನೆ ನನ್ನ ಕೆಲಸ ಹೋಗುತ್ತೆ, ಇನ್ನೊಂದು ಕಳ್ಳ ಸಿಗಬೇಕು, ಅದನ್ನು ಒಂದು ಹಿಡ್ಕೊಡು ಗೋವಿಂದ. ಇನ್ನೊಂದಿಷ್ಟು ಜನ ಟಿಕೆಟ್ ಸಿಗಲಿ ಗೋವಿಂದ, ಒಂದಿಷ್ಟು ಜನ ಬೆಟ್ಟಿಂಗ್ ಕಟ್ಟಿದವ್ರು ವಿಕೆಟ್ ಹೋಗಲಿ ಗೋವಿಂದ ಅಂತ ಹೋಗೋರು ಇದ್ದಾನೆ. ಇನ್ನೊಂದಿಷ್ಟು ಜನ ಗರ್ಲ್ಫ್ರೆಂಡ್ ಬಿಟ್ಟು ಹೋದವಳು ವಾಪಸ್ ಬರಲಿ ಅನ್ನೋ ಹೋಗೋರು ಇದ್ದಾರೆ. ಎಲ್ಲರನ್ನು ನನ್ನ ಗುರುಗಳು ನನಗೆ ಹೇಳಿದ್ರು, ನೋಡು ಇನ್ನೊಬ್ಬರಲ್ಲಿ ತಪ್ಪು ಹುಡುಕಬೇಡ, ಎಲ್ಲರೆಲ್ಲರೂ ಹೃದಯದ ಭಾವನೆ ಗೌರವ ಕೊಡೋದು ಫಸ್ಟ್ ಕಲಿ, ಅದು ಫಸ್ಟ್ ಜ್ಞಾನ. ನಿನ್ನ ಮರ್ತು ಬಿಡು, ನಾನಿನ್ನೂ ಹಾಗೇ ಇದ್ದೀನಿ. ಆ ವ್ಯಕ್ತಿತ್ವಕ್ಕೆ ಜನ ಬಂದರು ಸಂತೋಷ, ಜನ ಬರೆದಿದ್ರು ಸಂತೋಷ, ಜನ ಬರಲಿ ಅಂತ ಇಲ್ಲಿಲ್ಲ. ನಾರ್ಮಲಿ ಮೊದಲೇನೂ ಇತ್ತೇನು, ಈಗಿನ ಮನಸ್ಥಿತಿ ಕೇಳಿದರೆ ನಾನು ನನ್ನೊಳಗೆ ಸ್ವಾನಂದಾಮೃತ ತೃಪ್ತಾಯ, ನಾನು ನನ್ನನ್ನು ಅರಿಯೋ ಮಟ್ಟಕ್ಕೆ ಹೋಗಿ ಆಗಿದೆ. ಸ್ವಲ್ಪ ಬಾಕಿ ಇಟ್ಕೊಂಡಿದೆ ಶರೀರದ ಅಂಟು ಪ್ರಪಂಚಕ್ಕೋಸ್ಕರ, ಒಳಗಿಂದ ತೃಪ್ತನಾಗಿದ್ದೀನಿ. ಅದು ಯಾವುದೋ ವಸ್ತುವಿಂದ ಬಂದ ತೃಪ್ತಿ ಅಲ್ಲ. ಇಟ್ ಈಸ್ ನಾಟ್ ಫ್ರಮ್ ಮೆಟೀರಿಯಲಿಸ್ಟಿಕ್, ಅದು ಜ್ಞಾನದ ತೃಪ್ತಿ ಅಂತ ನನ್ನ ಅನುಭವ. ಈಗ ನಿಮ್ಮನ್ನೇ ಫಾಲೋ ಮಾಡೋ ಅಂಥವ್ರು ಅಂದರೆ ರಾಜಕೀಯದಲ್ಲಿ ರಾಜಕಾರಣಿಗಳೇ ಆಗಿರಲಿ, ಅವರು ನಿಮ್ಮನ್ನು ಫಾಲೋ ಮಾಡ್ತಾರೆ, ನೀವು ಹೇಳೋದನ್ನು ಕೇಳಿಸ್ಕೋತಾರೆ. ನೀವು ಹೇಳಿದಾಗ ಈ ದಾರಿ ಬೇಡ, ಈ ದಾರಿ ನಡಿ ಅಂತ ಏನೋ ನೀವು ಹೇಳಿದಾಗ ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಪಾಲಿಸ್ತಾರೆ ಕೂಡ. ಅದನ್ನು ಕೆಲವು ಕಡೆ ನಾವು ಅವ್ರ ಬಾಯಿಂದನೇ ಹೇಳಿರೋದು ಉಂಟು, ನಾವು ಫೋಟೋಗ್ರಾಫ್ಸಲ್ಲಿ ನೋಡಿದ್ದೀವಿ, ಜನ ಕೂಡ ನೋಡಿದ್ದಾರೆ. ಸರಿ, ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಎಂಥ ಒಂದು ಪರಿಸ್ಥಿತಿ ಆಗಿದೆ ಅಂತಂದರೆ, ಅದು ತುಂಬ ಅಸಹ್ಯಕರವಾದಂಥ ಸಿಚುವೇಶನ್ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿದೆ. ಅದು ದೇಶದಲ್ಲೇ ಮಾತಾಗೋಗಿದೆ, ಅದು ಅಸಹ್ಯವಾಗಿರುವಂಥ ಮಾತಾಗಿದೆ. ಇದೇ ರೇವಣ್ಣನವರು ನಿಮ್ಮನ್ನು ನಿಮ್ಮನ್ನು ಫಾಲೋ ಮಾಡ್ತಾರವರು. ಸೊ ನಿಮ್ಮ ಫಾಲೋವರ್ಸ್ಗೂ ಹೀಗೆ ಅನ್ನೋವಂಥದ್ದು ನಿಮಗೆ ಗೊತ್ತಾಗೋದಿಲ್ವಾ? ಅಥವಾ ಅವ್ರಿಗೆ ಈ ಥರದ್ದು ಪರಿಸ್ಥಿತಿ? ನಂದೊಂದು ಪ್ರಶ್ನೆ ಚೆನ್ನಾಗಿದೆ. ನನ್ನೊಂದು ಚೌಕಟ್ಟಿದೆ, ಆ ಚೌಕಟ್ಟು ಮೀರಿ ನಾನು ಹೋಗಲ್ಲ. ಅವರಾಗೆ ಈಗ ಒಬ್ಬ ಡಾಕ್ಟ್ರು ನೇರ ನಿಂಗೆ ಹುಷಾರಿಲ್ಲ, ನಿನ್ನನ್ನು ಆಪ್ರೇಷನ್ ಥಿಯೇಟ್ರಿಗೆ ಎಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗೋದು ಅದೊಂದು ಬೇರೆ. ನೀನಾಗೆ ಹೊಟ್ಟೆ ನೋವು ಅಂತ ಬಂದಾಗ ಔಷಧಿ ಕೊಡೋದು ಇನ್ನೊಂದು ಬೇರೆ. ಒಬ್ಬರೊಬ್ಬರ ವೈಯಕ್ತಿಕ ವಿಚಾರಗಳ ಬಗ್ಗೆ ಅವರವರ ಯುನಿಕ್ ಸ್ಪೇಸ್ ಅದು. ನನ್ನ ಗುರುಗಳು ನಾನು ಸಿಗರೇಟ್ ಹೊಡಿಬೇಕಾದ್ರೆ ನಂಗೆ ಬಂದು ಕೇಳ್ತಿದ್ರು ಅವರು, ಈಗ ನೋಡು ಸ್ಟೋನ್ ಬರುತ್ತೆ, ಹೆಲ್ತ್ ಹಾಳಾಗುತ್ತೆ, ಆ ಸಿಟುವೇಶನ್ ಫೇಸ್ ಮಾಡಲಿಕ್ಕೆ ನೀನು ರೆಡಿ ಇದ್ದರೆ ಮೆಂಟಲಿ ಗೋ ಹೆಡ್ ಯುವರ್ ಲೈಫ್ ಅಂತ ಹೇಳ್ತಿದ್ರು. ಈ ವಿಚಾರದಲ್ಲೂ ನಾನು ಹೇಳಿದೆ ರಾಜಕೀಯವಾಗಿ ಆ ಹುಡುಗನನ್ನು ನಾನು ನೋಡಿದ ಹಾಗೆ ಕೆಲಸ ಮಾಡ್ತಿದ್ದ, ಸ್ಟ್ರೈಟ್ ಫಾರ್ವರ್ಡ್ ಇದ್ದ. ಅವನು ವೈಯಕ್ತಿಕ ವಿಚಾರಗಳನ್ನು ನಾವು ನೋಡಿದಾಗ ಅದು ಇಂಪ್ರಾಪರ್ ಅಂಥೇಳಿ ಗೊತ್ತಾಗೋ ಹಾಗಂಥೇಳಿ ಪೂರ್ತಿ ನೀನು ಕೆಟ್ಟವನು ಅನ್ನೋ ಮಟ್ಟಕ್ಕೂ ನಾನು ಹೋಗಿ ಹೇಳಲಿಕ್ಕೆ ರೆಡಿ ಇಲ್ಲ. ಮತ್ತು ಇನ್ನೊಂದಿಷ್ಟು ಅದರದ್ದೇನು ಏನು ಫ್ಯಾಕ್ಟ್ ಅಂತ ಹೇಳಿ, ಈಗ ನಮ್ಮ ಹತ್ರ ಇರೋದು ಫೋಟೋಸು ಅದು ಇದು ಅಂತೆಲ್ಲ ಇದೆ. ಪೂರ್ತಿ ಫ್ಯಾಕ್ಟ್ ಏನು ಅಂಥೇಳಿ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕು ಅಲ್ವಾ? ಈಗ ಅವ್ನು ಮಾಡಿದ ತಪ್ಪಿನ ಪಾರ್ಟಿಗೆ ಅದಕ್ಕೇನು ಸಿಗಬೇಕು ಅದು ಸಿಗಬೇಕು ಅಂತ ದೇವೇಗೌಡರೇ ಅದನ್ನು ಹೇಳಿದ್ದಾರೆ. ನಮ್ಮ ಫ್ಯಾಮಿಲಿಲೇ ತಪ್ಪು ಮಾಡಿದರೆ ಏನು ಪನಿಷ್ಮೆಂಟ್ ಸಿಗಬೇಕು ಅದು ಸಿಗಲಿ ಅಲ್ವಾ? ರೇವಣ್ಣ ಅವರು ಹೇಳಿದ್ದಾರೆ, ನನ್ನ ಮಗ ತಪ್ಪು ಮಾಡಿದರೆ ಆ ಸ್ಟ್ಯಾಂಡಲ್ಲಿ ಅವರಿದ್ದಾರೆ.
ತಪ್ಪಿಗೆ ಈಗ ನಾಳೆ ನಾನೇ ನನ್ನ ಆಶ್ರಮದಲ್ಲಿ ಒಂದು ಕೊಲೆ ಮಾಡಿ ಬಂದರೆ ನಾನು ಅದಕ್ಕೆ ಬದ್ಧ. ನಾನು ವಾದ ಮಾಡಲಿಕ್ಕೆ ಹೋಗಲ್ಲ, ರೀಸನ್ ಹೇಳ್ತೀನಿ ಎಂತಕ್ಕೆ ಮಾಡಿದೆ ಅಂತೇಳಿ. ಅದಕ್ಕೇನಿದೆ ಪೆನಾಲ್ಟಿ, ಹ್ಯಾವ್ ಟು ಪೇ ಫಾರ್ ಇಟ್. ಗುರುಗಳು ಹೇಳಿ ಲಾ ಆಫ್ ಕ್ರಿಯೇಷನ್ ಅಂತ ಒಂದು ಉಂಟು. ನೀವು ಯಾವ ಲಾಗಾದರೂ ಉಲ್ಟಾ ಹೊಡಿಬೋದು. ಆ ಲಾ ಆಫ್ ಕ್ರಿಯೇಷನ್ನಿಗೆ ಉತ್ತರ ಕೊಡಲೇಬೇಕು. ಪಾಕಿಸ್ತಾನದವ್ರ ದುರ್ಬುದ್ಧಿಗೆ ಈಗ ಭಿಕ್ಷುಕರ ಪರಿಸ್ಥಿತಿ ಆಗಿದೆ. ಚೈನಾದವ್ರ ದುರ್ಬುದ್ಧಿಗೆ ಅಲ್ಲಿ ಅವ್ಯವಸ್ಥೆ ಆಯಿತು. ಜಪಾನ್ ಅವರು ನ್ಯೂಕ್ಲಿಯರ್ ಸಿಡಿಸ್ಲಿಕ್ಕೆ ಹೋಗಿ ಹೋದ್ರು, ಭೂಕಂಪ ಆಯಿತು. ಯಾರು ಕೊಟ್ಟಿದ್ದು ಇದೆಲ್ಲ? ಶ್ರೀಲಂಕಾದವರಿಗೆ ಚೀನಾ ಜೊತೆಗೆ ಫಿಕ್ಸಿಂಗ್ ಯಾರು ಕೊಟ್ಟಿದ್ದು? ಯಾವುದೋ ಒಂದು ಲಾ ಕೆಲಸ ಮಾಡ್ತಾ ಇದೆ ಅಲ್ವಾ? ಮೋದಿಯ ರಕ್ಷಣೆ ಮಾಡ್ತಿರೋದೊಂದು ಲಾ ಇದೆಯಲ್ಲ, ಮನುಷ್ಯರಲ್ಲ ಅದು. ನಾನೇ ನನ್ನ ಅನುಭವದಲ್ಲಿ ಹೇಳ್ತೀನಿ, ಅದು ಶಿವ ಕೆಲಸ ಮಾಡ್ತಾ ಇರೋದು. ಅವ್ರ ಹಿಂದೆ ಮಹಾವತಾರ ಬಾಬಾಜಿ ಕೆಲಸ ಮಾಡ್ತಿದ್ದಾರೆ, ಋಷಿಗಳ ಟೀಮ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ತಪ್ಪು ಅಂತ ಪ್ರೂವ್ ಆದರೆ, ಅಥವಾ ಈಗ ಕಾನೂನು ಸಾಕ್ಷಿಗಳನ್ನು ನೋಡುತ್ತೆ, ಮೇಲ್ದೃಷ್ಟಿಗೆ ಅದು ತಪ್ಪು, ಅದಕ್ಕೇನು ಶಿಕ್ಷೆ ಆಗಬೇಕು, ಅದಾಗಿಯೇ ತೀರಬೇಕು. ಯಾಕೆ ನಾವೆಲ್ಲ ರಾಮನನ್ನು ಉಪಾಸನೆ ಮಾಡಿದವರು. ರಾಮ ಸ್ವಂತ ಸೀತೆಗೆ ಇದೇ ಥರ ಬಂದಾಗ ಏನು ಮಾಡ್ದ? ಅಗ್ನಿಗೆ ಇಳಿದು ಪರೀಕ್ಷೆ ಮಾಡ್ದ. ನಾವು ಹೇಳ್ತೀವಿ ಅವನು ಹೆಣ್ಣು ಮಕ್ಕಳನ್ನು ತುಳ್ದ ಅಂತ. ಮನುಷ್ಯರು ಬಾಯಿ ಸೋಷಿಯಲ್ ಮೀಡಿಯಾದಕ್ಕಿಂತ ಅಪ್ಪ. ಅವತ್ತು ಅವನು ಆ ಪರೀಕ್ಷೆ ಮಾಡಿಲ್ಲ ಅಂದರೆ ಇವತ್ತು ಸೀತೆಗೆ ಒಂದು ಪಟ್ಟ ಫಿಕ್ಸ್ ಆಗಿರ್ತಿತ್ತು, ಅವಳಲ್ಲಿ ಉಳಿದು ಬಂದಿದ್ದು ಅಂತ ಅಲ್ಲೆಲ್ಲ ಎಕ್ಸಾಂಪಲ್ ಕೊಡ್ತಿದ್ರು. ಆಗಸ ಮಾತಾಡಿದ್ದು ಇವತ್ತು ಮನೆ ಮಾತಾಗಿರ್ತಿತ್ತು. ನಾನೇನು ರಾಮನ ಕಂಡವ್ರ ಜೊತೆಗೆ ಉಳಿದು ಬಂದಿದ್ದಕ್ಕೆ ಅದು ರಾಮನ ಕಿವಿಗೆ ಬೀಳ್ತದೆ. ಸೀತೆಯನ್ನು ಒಪ್ಪಲಿಕ್ಕೆ ರಾಮನಿಗೆ ಸೀತೆ ಬಗ್ಗೆ ಪಕ್ಕ ಕಾನ್ಫಿಡೆಂಟ್ ಇತ್ತು. ಈ ವಿಚಾರದಲ್ಲೂ ಅಷ್ಟೇ, ಹಿ ಡಿಡ್ ಫಾಲ್ಟ್, ಆದರೆ ಅದು ಪೆನಾಲ್ಟಿ ಕಟ್ಟಲೇಬೇಕು. ಮನುಷ್ಯ ಪ್ರಕ್ರಿಯೆ ಅದೆಲ್ಲ ನಡೆದಿದ್ದು ಪಕ್ಕ ಅಂತ, ಹೊರಗಿನ ಇದರಿಂದ ಈಗ ಪಕ್ಕ ಅಂತ ಉಂಟು. ಕಾನೂನುಬದ್ಧವಾಗೂ ಪಕ್ಕ. ಯಾಕೆ ಸೈನ್ಸ್ ಸುಮಾರು ಮುಂದುವರೆದ ಕಾಲ. ಈಗ ಅವರು ಒಂದು ವಾದ ಮಾಡ್ತಾರೆ, ಇವರು ಒಂದು ಎರಡು ವಾದವನ್ನು ಗಮನಿಸಿ ನಾನು ಹೇಳ್ತಾ ಇರೋದು. ನನ್ನ ವೈಯಕ್ತಿಕ ಜಡ್ಜ್ಮೆಂಟ್ ನಾನು ಹೇಳಾಯಿತು. ನಮ್ಮ ಮನೇಲಿ ನನ್ನ ಅಣ್ಣ ತಪ್ಪು ಮಾಡಿದ್ರು ತಪ್ಪೇ, ನಾನು ತಪ್ಪು ಮಾಡಿದ್ರು ಸ್ವಯಂ ತಪ್ಪೇ. ಅದರಲ್ಲಿ ನೋ ಕಾಂಪ್ರಮೈಸ್. ತಪ್ಪು ಯಾಕಾಯಿತು ಅನ್ನೋದು ಹುಡುಕಬೇಕು. ಈಗ ಒಬ್ಬರು ನಾನು ಜಡ್ಜಿಗೆ ಹೇಳಿ, ನೀವು ಕೊಲೆ ಮಾಡಿದಾಗ ಅವನನ್ನು ಶಿಕ್ಷೆ ಕೊಡೋ ಮೊದಲು ಅವನು ಕೊಲೆ ಮಾಡಲಿಕ್ಕೆ ಇದ್ದ ಮನಸ್ಥಿತಿ ಫಸ್ಟ್ ಕೇಳಿ, ಬರೀ ಸಾಕ್ಷಿ ಕೇಳೋದಲ್ಲ. ಒಬ್ಬ ಮನುಷ್ಯ ಈ ತಪ್ಪುಗಳನ್ನು ಮಾಡಬೇಕಾದ್ರೆ ಅವನ ಮೆಂಟ್ಯಾಲಿಟಿ ಯಾವ ಸ್ಥಿತಿಯಲ್ಲಿದೆ, ಅದು ಸಮಸ್ಥಿತಿಯಲ್ಲಿದೆಯೋ ಅಥವಾ ಅದೊಂದು ಹಾಬಿಯೋ, ಅದನ್ನೆಲ್ಲ ಅಧ್ಯಯನ ಮಾಡಿದಾಗ ಅದರದ್ದು ಅಲ್ಲ. ಇದು ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಇದು ಡಿಸಾರ್ಡರ್ ಅನ್ಸ್ಕೊಳತ್ತೆ. ಯಾರೇ ಇಷ್ಟು ಸಾವಿರಕ್ಕೂ ಹೆಚ್ಚು, ಯಾಕಂದ್ರೆ ನಾವು ಈ ಸೈಕಾಲಜಿಯಲ್ಲಿ ಇದಕ್ಕೆಲ್ಲ ಒಂದೊಂದು ಹೆಸರಿದೆ, ಅದನ್ನು ಫಸ್ಟ್ ತಿಳ್ಕೋಬೇಕು. ಇದು ಖಂಡಿತ ಅವರು ಮಾಡಿರೋದೇ ಆದ್ರೆ ಕಾಯಿಲೆ, ಇದು ಕಾಯಿಲೆನೇ ಇದು. ಹಾಗಾಗಿ ಯಾಕಂದ್ರೆ ಮನುಷ್ಯ ಒಬ್ಬ ಕದಿಯೋದೊಬ್ರೊಬ್ರು ಕದೀತಾ ಇರ್ತಾರೆ, ದುಡ್ಡಿಗೆ ಕದೀತಿರಲ್ಲ. ನಾನು ನೋಡಿದಾಗ ಸುಮಾರು ಜನ ನಾನು ಜೈಲಲ್ಲಿ ಹೋಗಿ ಮಾತಾಡ್ತಾರೆ, ಅವನಿಗೆ ಆ ಕದಿಯೋದು ಪಿಕ್ಚರ್ ನೋಡಿ ಅದೊಂದು ಪಬ್ಜಿ ಆಡಿ ಕೊಲೆ ಮಾಡೋರು ಸುಮಾರು ಜನ ಇದ್ದಾರೆ. ಸೊ ಇಂಥರ ಇನ್ಫ್ಲೂಯೆನ್ಸು ಇಂಪ್ಯಾಕ್ಟ್ ಅದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕೆ ಒಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಸವಲತ್ತು ಕೊಟ್ಟಿರ್ತೀವಿ, ಅವ್ರ ಒಳಗಿನ ಸಮಸ್ಯೆ ನಾವು ಕೇಳೋ ಪ್ರಯತ್ನ ಮಾಡಲ್ಲ. ಇದು ನಡಿಬೇಕು. ಈಗ ಈ ಪ್ರಜ್ವಲ್ ಅನ್ನೋದು ಎಕ್ಸಾಂಪಲ್ ಅಂತ ಹೇಳ್ತಿರೋದಲ್ಲ. ನಾನು ಹಾಗಿದ್ದು ಫಾಲ್ಟ್ಗಳಲ್ಲಿದ್ದರೆ, ಬೇರೆ ಕಡೆಯೂ ಫಾಲ್ಟ್ಗಳಿದ್ದರೆ ಆ ತಂದೆ ತಾಯಿ ಫಸ್ಟ್ ಅದನ್ನು ಹುಡುಕಬೇಕು. ಕರೆಕ್ಟ್. ಏನಾಗಿದೆ ಸೊಸೈಟಿ ಸಮಾಜ ಹುಡುಕೋದು ಲಾಸ್ಟು ಅಲ್ವಾ? ನಾನು ಮೊನ್ನೆ ಒಬ್ಬ ಲಾಂಗ್ ಹಿಡ್ಕೊಂಡು ಕುಸ್ತಿ ಆಡ್ದ ಧರ್ಮದ ವಿರುದ್ಧ ಅಂದಾಗ ನಾನು ಕೇಳಿದ್ದೆ ಅದನ್ನು. ಅವ್ರ ತಂದೆ ತಾಯಿ ಏನು ಮಾಡ್ತಾಯಿದ್ರು? ಒಂದು ಪೆನ್ಸಿಲ್ ಕೊದ್ರೆ ತಂದೆ ತಾಯಿ ಗೊತ್ತಾಗುತ್ತೆ, ಮಗ ತಂದು ಗನ್ನು ಲಾಂಗು ಮನೇಲಿ ಇಟ್ಟಾಗ ಗೊತ್ತಾಗಲ್ವ? ಕ್ವಶನ್ ಶಿವಮೊಗ್ಗದಲ್ಲೇ ಕೇಳಿದ್ದೆ ನಾನು, ಹಿಂದೂ ಮುಸ್ಲಿಮ್ ಆಮೇಲೆ. ಒಂದು ಸಣ್ಣ ಹುಡುಗ ತಂದು ಲಾಂಗ್ ಮನೇಲಿ ಇಡ್ತಿದ್ದಾನೆ ಅಂದರೆ ತಂದೆ ತಾಯಿ ಏನು ಮಾಡ್ತಾಯಿದ್ದೀರಿ? ಅಥವಾ ಮಗು ಹೆರುವುದಂದರೆ ಒಂದು ಫ್ಯಾನ್ ಪ್ರಾಡಕ್ಟ್ ಕೊಟ್ಟಾಗು ಸಾಫ್ಟ್ವೇರ್ ಸರಿ ಮಾಡಬೇಕಲ್ಲ. ಇದಾಗಿತ್ತು ಗುರುಜಿಯವರ ಜೊತೆ ಮಾತುಕತೆ. ನೋಡ್ತಾ ಇರಿ ಖಾಸ್ ಬಾತ್ ಭಾವನಾ ಬೆಳಗೆರೆ. ಧನ್ಯವಾದಗಳು.